ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಚಾಟರ್ ಬಾಕ್ಸ್ ಬೈ ಮಂಜುನಾಥ್. ಬೆಳಿಗ್ಗೆನೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಮಾಡಿ ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಯಾವುದೇ ತೊಂದರೆ ಆಗದಿರ ಇರಲಿ ಅಂತ ದೇವ್ರನ್ನ ಬೇಡ್ಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ರೈಡ್ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಟೀಮ್ ಯುಕ್ತ ಕಡೆಯಿಂದ ಒಂದು ಜಾಲಿ ರೈಡ್ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟಿ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇನು ಅಂತ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಟೋಟಲ್ 8 ಬೈಕು ಮತ್ತು 3 ಗಾಡಿನಲ್ಲಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೈಡ್ ಸ್ಟಾರ್ಟ್ ಆಗಿ ಇನ್ನೇನು ನಮ್ಮ ಫಸ್ಟ್ ಸ್ಟಾಪ್ ಬಂದೇ ಬಿಡ್ತು. ಫಸ್ಟ್ ಸ್ಟಾಪ್ ನಾವು ಪ್ಲ್ಯಾನ್ ಮಾಡಿದ್ದು ದಾಬಸ್ಪೇಟೆ. ದಾಬಸ್ಪೇಟೆನಲ್ಲಿ ನನ್ನ ಕಸಿನ್ನು ಭರತ್ ಅವರ ಫ್ರೆಂಡ್ ಅವರ ಶಾಪ್ ಒಂದಿತ್ತು. ಅಲ್ಲಿ ನಮ್ಮ ಫಸ್ಟ್ ಸ್ಟಾಪ್ನ ಮಾಡಿ ಟೀ ಕುಡ್ಕೊಂಡು ಆ್ಯಂಡ್ ನಮಗೆ ಅವರು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡಿದರು. ಹಾಗೆ ಅವ್ರಿಗೆ ಒಂದು ಟೀಮ್ ಯುಕ್ತದ ಮೂಮೆಂಟು ಒಂದು ಕೊಟ್ಟು ಅವನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ದೇವರಾಯನದುರ್ಗ. ದೇವರಾಯನದುರ್ಗ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತ ಮಾಡಿ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಇವರು ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡಿಕೊಟ್ರು. ಪಲಾವು, ಬಜ್ಜಿ ಎಲ್ಲ ಚಟ್ನಿ ಎಲ್ಲ ಚೆನ್ನಾಗಿ ಒಳ್ಳೆ ಮನೆ ಊಟ ಮಾಡಿಕೊಟ್ಟಿದ್ರು. ಅದನ್ನೆಲ್ಲ ತೊಗೊಂಡು ಕಾರಲ್ಲಿ ಇಟ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ದೇವರಾಯನದುರ್ಗದಲ್ಲಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಅಂತ ಪ್ಲ್ಯಾನ್ ಮಾಡ್ತೀವಿ. 3, 2, 1 ಜೈ ಶ್ರೀರಾಮ್. ಫೋಟೋ ಬಂತೇನೋ? ಹೇಳ್ರಿ. ನನ್ರಿಲಲ್ಲಿ ನಿನ್ಸು ಬಿಚ್ಕೊಂಡವ ಬಳ್ಳಾಪುರ ನರಸಿಂಹರಾಜು, ನಾವು ನಿಮ್ಮ ಅಭಿಮಾನಿ ಕಾಣೋಣ. ನಮ್ಮ ನೆಕ್ಸ್ಟ್ ಲೊಕೇಶನ್ನು ರೀಚ್ ಆಗೋದ್ವಿ. ಈ ಲೊಕೇಶನ್ ಬಂದು ನಾಮದ ಚಿಲುಮೆ ಜಿಂಕೆವನ ಅಂತ ತುಮಕೂರಿನಲ್ಲಿರುವಂಥದ್ದು. ಇಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳು ಅಂತ ಇದೆ. ಆ್ಯಕ್ಚುಲಿ ಮಳೆ ಏನು ಇಲ್ದಿರ ತುಂಬ ಬರಡು ಆಗೋಗಿದೆ. ಅದರ್ವೈಸ್ ಮಳೆಗಾಲದಲ್ಲೆಲ್ಲ ಹೋದರೆ ತುಂಬಾ ಗ್ರೀನ್ರಿ ಕಾಣಿಸ್ತಾ ಇರುತ್ತೆ. ಬಟ್ ಈಗ ಸದ್ಯಕ್ಕಂತೂ ಕೆಲವೊಂದು ಪ್ರಾಣಿಗಳಿತ್ತು ಒಳಗಡೆ. ಎಲ್ಲ ನೋಡ್ಕೊಂಡು ಈ ಜಾಗಕ್ಕೂ ರಾಮಾಯಣಕ್ಕೂ ಒಂದು ಲಿಂಕ್ ಇದೆ. ಅದೇನು ಅಂತ ನೆಕ್ಸ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ.
ಈ ವಿಡಿಯೋದಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ದಾಗೆ ರಾಮಾಯಣಕ್ಕೆ ಲಿಂಕ್ ಇರುವಂಥ ಪ್ಲೇಸ್ ಇದೆ. ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ವನವಾಸ ಇದ್ರು ಅಂತ ಒಂದು ಕಥೆನೂ ಇದೆ. ಸೊ ಒಂದಿನ ಶ್ರೀರಾಮ ಹಣೆಗೆ ಕುಂಕುಮ ಇಡೋಣ ಅಂತ ಸಂದರ್ಭ ಬಂದಾಗ ಸುತ್ತಲೂ ನೋಡ್ತಾರೆ, ಆದ್ರೆ ನೀರೆಲ್ಲೂ ಸಿಗೋದಿಲ್ಲ. ಆಗ ನಿಂತಿರೋ ಜಾಗದಲ್ಲೇ ಬಾಣ ಬಿಟ್ಟು ಈ ಬಂಡೆನಲ್ಲಿ ಹೋಲ್ ಮಾಡಿ ಅಲ್ಲಿಂದ ನೀರು ಹೊರಗಡೆ ಬರುತ್ತೆ ಚಿಲುಮೆ ಆಗಿ. ಸೊ ಈಗಲೂ ನೋಡ್ಬೋದು ನೀವು, ನೀರು ಸದಾ ಎಂಥ ಕಾಲದಲ್ಲಾದ್ರೂ ಬಿಸಿಲಾಗ್ಲಿ ಮಳೆ ಆಗ್ಲಿ ಎಂಥ ಟೈಮ್ ಆದ್ರೂ ಸರಿ ಇಲ್ಲಿ ನೀರು ಸದಾ ಬರ್ತಾನೆ ಇರುತ್ತೆ ಇಲ್ಲಿ. ತುಮಕೂರಿನಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ಇದು ಬಂದು ಹಿರಿಯೂರಿನಲ್ಲಿರುವಂಥ ಒಂದು ಫಾರ್ಮ್ ಹೌಸ್. ಸೊ ನಮ್ಮ ಕಸಿನ್ ಕೌಶಿಕ್ ನಾಯ್ಡು ಅವರು ಮೇಂಟೈನ್ ಮಾಡ್ತಾರಂಥ ಒಂದು ಫಾರ್ಮ್ ಹೌಸ್ ಅವ್ರ ಓನ್ ಇದು. ಆ್ಯಂಡ್ ಅಲ್ಲಿ ನೋಡ್ಬೋದು ತುಂಬಾನೇ ಪಾರಿವಾಳಗಳಾಗಿರ್ಬೋದು ಮತ್ತು ಸ್ಮಾಲ್ ಲವ್ ಬರ್ಡ್ಸ್ ಎಲ್ಲ ಕೂಡ ಸಾಕಿದ್ದಾರೆ. ಹಾಗೆ ನೀರಿನ ಕೋಳಿ, ತುಂಬ ಅನಿಮಲ್ ಲವರ್ ಆಗಿದ್ದಾರೆ ಅವರು ಕೂಡ. ಸೊ ಹಾಗಾಗಿ ತುಂಬಾ ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ. ಆ್ಯಂಡ್ ಫುಲ್ ಗ್ರೀನ್ರಿ ಮೇಂಟೈನ್ ಮಾಡಿದ್ದಾರೆ ಅವ್ರ ಫಾರ್ಮ್ ಹೌಸ್ ಸುತ್ತಮುತ್ತ. ತುಂಬ ಕೂಲಾಗಿ ಇರುತ್ತೆ ಆ ಕಾರಣಕ್ಕೋಸ್ಕರ. ಸೊ ಇದು ನಮ್ಮ ಇವತ್ತಿನ ಸ್ಟೇ ಲೊಕೇಶನ್ ಕೂಡ ಆಗಿರುತ್ತೆ. ಸೊ ಹಿರಿಯೂರಲ್ಲಿರೋಂಥ ಬಿಸಿಲಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ನಮ್ಮ ಕಸಿನ್ನು ಮಜ್ಜಿಗೆನ ರೆಡಿ ಮಾಡಿಸಿಟ್ಟಿದ್ರು. ಸೊ ಚೆನ್ನಾಗಿ ಮಜ್ಜಿಗೆ ಕುಡಿದು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿ ಒಳ್ಳೆ ರಿಲ್ಯಾಕ್ಸ್ ಅಂತೂ ಆದ್ವಿ. ಸೊ ಇಲ್ಲಿಂದ ನೆಕ್ಸ್ಟು ಒಂದು ಲೊಕೇಶನ್ಗೆ ಹೋಗೋಣ ಅಂತ ಕಸಿನ್ ಪ್ಲ್ಯಾನ್ ಮಾಡಿದರು. ಆ್ಯಂಡ್ ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಹಿರಿಯೂರಿನಲ್ಲೇ ಒಂದು ಒಳ್ಳೆ ಡಾಬಾದಲ್ಲಿ ಭರ್ಜರಿ ಮಧ್ಯಾಹ್ನದ ಊಟ ಅಂತ ಮುಗಿಸ್ಕೊಂಡ್ವಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ವಾಣಿ ವಿಲಾಸ್ ಡ್ಯಾಮ್ ಅಂತ. ಸೊ ಮಾರಿಕಣಿವೆ ಡ್ಯಾಮ್ ಅಂತ ಏನು ಕರಿತೀವಿ. ಸೊ ಅಲ್ಲಿಗೆ ನಾವು ನೆಕ್ಸ್ಟ್ ಹೊರಟಿದ್ದು. ಸೊ ನೀರಂತೂ ತುಂಬಿ ತುಳುಕ್ತಾ ಇತ್ತು. ನೋಡೋದಕ್ಕೆ ಒಳ್ಳೆ ಆನಂದ ಅನ್ನಿಸ್ತು ನಿಜವಾಗ್ಲೂ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನೀರಿಲ್ದ್ರೆ ಒದ್ದಾಡ್ತಿರೋ ಸನ್ನಿವೇಶಗಳು ನೋಡೋದಂತೂ ನಮಗೆ ಕಾಮನ್ ಆಗೋಗಿದೆ. ಸೊ ಈ ರೀತಿ ಹೊರಗಡೆ ಹೋಗಿ ಡ್ಯಾಮಲ್ಲಿ ಫುಲ್ ನೀರಿರುವಂಥ ಸನ್ನಿವೇಶ ನೋಡ್ತಾ ಇದ್ರೆ ಮಾತ್ರ ತುಂಬ ಖುಷಿ ಅನ್ನಿಸ್ತು ನನಗಂತೂ. ಇಲ್ಲಿ ನೋಡ್ಬೋದು ನೀವು ನೀರು ಎಷ್ಟು ರಭಸವಾಗಿ ಡ್ಯಾಮಿಂದ ಹೊರಗಡೆ ಬರ್ತಾ ಇದೆ ಅಂತ. ಸೊ ಫುಲ್ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಅಂದರೆ ನೀರಾವರಿಗೆ ಅಥವಾ ಬೇರೆ ಯಾವ್ಯಾವ ಉದ್ದೇಶಕ್ಕೋಸ್ಕರ ನೀರನ್ನ ಬಳಸ್ಕೊಳ್ಳೋದಿರುತ್ತೋ ಸೊ ಅದಕ್ಕಾಗಿ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಆ್ಯಂಡ್ ಈ ನೀರು ಈ ಚಾನಲ್ ಮುಖಾಂತರ ಹರ್ಕೊಂಡು ಆಲ್ಮೋಸ್ಟ್ ಆಂಧ್ರ ಬಾರ್ಡ್ರ್ವರೆಗೂ ಹೋಗುತ್ತೆ ಅಂತಲೂ ಹೇಳ್ತಾರೆ. ಇದಿಷ್ಟು ಡೇ 1ನ ವಿಡಿಯೋ ಆಗಿದೆ.
ಸೊ ಡೇ 2ನಲ್ಲಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಫ್ ಸೋಷಿಯಲ್ ಆ್ಯಕ್ಟಿವಿಟಿ ಆ್ಯಂಡ್ ಡೇ 2 ನಾವು ನಮ್ಮ ರೈಡ್ ಯಾವ ರೀತಿ ಇತ್ತು ಅಂತ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ನನ್ನ ವೀಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.